Hi students. Rashmi M, guest faculty, Department of Computer Science, working at Sri Honna Devi Government First Grade College, Dandina Shivara. This session is for Chapter 3 Writing Code. In this session, we will know what is modular programming, how it is helpful in implementing the VBA code with the corresponding examples. Okay, first we will see what is modular programming. We use procedures and functions to use modular programs. ಓಕೆ ಇಲ್ಲಿ ವಿ ಬಿಲಿ ನಾವು ಪ್ರೊಸೀಜರ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋಂಥ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಬಟ್ ವಾಟ್ ಈಸ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್? ವೆರಿ ಸಿಂಪಲ್. ನಾವು ಯಾವುದೇ ಒಂದು ಕಾನ್ಸೆಪ್ಟ್ಗೆ ವಿ ಬಿ ಎ ಕೋಡ್ನ ಡೆವಲಪ್ ಮಾಡಬೇಕು ಅಂತ ಅಂದ್ಕೊಂಡೆ ಒಂದು ಸಿಂಗಲ್ ಸ್ಟ್ರೆಚ್ಚಲ್ಲಿ ನಾವು ವಿ ಬಿ ಎ ಕೋಡ್ನ ಡೆವಲಪ್ ಮಾಡೋದ್ರ ಬದಲಿಯಾಗೆ ಕಾನ್ಸೆಪ್ಟನ್ನ ನಾವು ಸ್ಮಾಲ್ ಕಾನ್ಸೆಪ್ಟ್ಸ್ ಆಗಿ ಸ್ಪ್ಲಿಟ್ ಮಾಡಿ ಫಾರ್ ಈಚ್ ಸ್ಮಾಲ್ ಕಾನ್ಸೆಪ್ಟ್ ನಾವು ವಿ ಬಿ ಎ ಕೋಡ್ನ ಡೆವಲಪ್ ಮಾಡಿದ್ದೆ ಆದರೆ ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್. ಭಾಳಷ್ಟು ಅಡ್ವಾಂಟೇಜಸ್ ಕೂಡ ಸಿಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಸುಲಭನೂ ಆಗುತ್ತೆ ಕಂಪೇರ್ ಟು ಸಿಂಗಲ್ ಸ್ಟ್ರೆಚ್ ಆಫ್ ಡೆವಲಪಿಂಗ್ ದ ಸಿಂಗಲ್ ಪ್ರೋಗ್ರಾಮ್. ಸೊ ಸಬ್ ಪ್ರೋಗ್ರಾಮ್ಸ್ನೆಲ್ಲ ನಾವು ಟುಗೆದರ್ ನೋಡಿದಾಗ ಕಂಪ್ಲೀಟ್ ಒಂದು ಕಾನ್ಸೆಪ್ಟ್ಗೆ ಒಂದು ಕಂಪ್ಲೀಟ್ ಸಲ್ಯೂಷನ್ ಸಿಕ್ಕಿದೆ ಅಂತಲೇ ವಿ ಕ್ಯಾನ್ ಯೂಸ್ ಇಟ್. ಸಿಂಗಲ್ ಆಗಿ ಅಂದರೆ ಸ್ಪ್ಲಿಟ್ ಮಾಡಿ ಮಾಡೋದ್ರಿಂದ ಕೆಲಸನೂ ಚೆನ್ನಾಗಾಗತ್ತೆ. ಯಾವ್ಯಾವ ರೀತಿಯ ಅಡ್ವಾಂಟೇಜಸ್ ಸಿಗುತ್ತೆ ಅನ್ನೋದು ಮುಂದಕ್ಕೆ ನೋಡೋಣ. ಓಕೆ, ಟೋಟಲಿ ನಮ್ಮ ವಿ ಬಿಲಿ ಇವಾಗ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅನ್ನೋ ಕಾನ್ಸೆಪ್ಟನ್ನ ಹೇಗೆ ಅಪ್ಲೈ ಮಾಡ್ತೀವಿ? ಪ್ರೊಸೀಜರ್ಸ್ ಆ್ಯಂಡ್ ಫಂಕ್ಷನ್ಸ್ ಅನ್ನೋವಂಥ ಕಾನ್ಸೆಪ್ಟ್ಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ಏನಪ್ಪ ಅಂದರೆ ಆಲ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್ ಇನ್ ವಿ ಬಿ ವಿಜುವಲ್ ಬೇಸಿಕ್ಸ್ ಮಸ್ಟ್ ಬಿ ವಿತಿನ್ ಸಮ್ ಪ್ರೊಸೀಜರ್ಸ್. ಅಂದರೆ ಈ ಮಾಡ್ಯುಲರ್ ಪ್ರೋಗ್ರಾಮ್ಸ್ ಆ ಪ್ರೊಸೀಜರ್ಸ್ ಒಳಗಡೆ ಇರಬೇಕು, ಅಥವಾ ಎನಿ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ ಯಾವುದ್ರೊಳಗಿರಬೇಕು? ಸಬ್ರೊಟೀನ್ಸ್ ಅಂದರೆ ಪ್ರೊಸೀಜರ್ಸ್ ಅಥವಾ ಸಮ್ ಫಂಕ್ಷನ್ಸ್ ಒಳಗಡೆನೇ ಎನ್ಕ್ಲೋಸ್ ಆಗಿರಬೇಕು. ಯಾವುದು? ಆಲ್ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಸ್, ಹೊರಗಡೆ ಬರೆಯೋ ಹಾಗಿಲ್ಲ. ಆ್ಯಂಡ್ ವಿ ವಿಲ್ ಸಿ ವಾಟ್ ಆರ್ ಪ್ರೊಸೀಜರ್ಸ್. A procedure is a block of statements, VB statements enclosed within sub statements. Yes. And one more thing ಏನಪ್ಪ ಅಂದರೆ ಪ್ರೊಸೀಜರ್ಸ್ ಟು ನಾಟ್ ರಿಟರ್ನ್ ವ್ಯಾಲ್ಯೂ ಹೇಳ್ತೀನಿ. ಸೊ ನಾವು ವಿ ಬಿ ಕೋಡಲ್ಲಿ ಪ್ರೊಸೀಜರ್ಸ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂದರೆ ಪ್ರೊಸೀಜರ್ಸ್ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಮೊದಲನೇ ಸ್ಟೇಟ್ಮೆಂಟ್ ಸಬ್ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಕೊನೆ ಸ್ಟೇಟ್ಮೆಂಟು ನಮ್ಮ ಪ್ರೊಸೀಜರಿನ ಕೊನೆ ಸ್ಟೇಟ್ಮೆಂಟ್ ಏನಾಗಿರುತ್ತೆ? ಎಂಡ್ ಸಬ್ ಅಂತ ಆಗಿರುತ್ತೆ. ಸೊ ಈ ರೀತಿ ನಾವು ಪ್ರೊಸೀಜರ್ಸ್ನ ನಮ್ಮ ವಿ ಬಿ ಕೋಡಿಂಗಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಪಾಯಿಂಟ್ ಏನು ನೆನ್ಪಿಟ್ಕೋಬೇಕು ಅಂದರೆ ಪ್ರೊಸೀಜರ್ಸ್ ಡು ನಾಟ್ ರಿಟರ್ನ್ ವ್ಯಾಲ್ಯೂ. ಬಟ್ ಫಂಕ್ಷನ್ಸ್ ಅನ್ನೋವಂಥ ಕಾನ್ಸೆಪ್ಟ್ ಕೇಳಿದ್ರಲ್ಲ, ಆ ಫಂಕ್ಷನ್ಸ್ ಅನ್ನೋವಂಥ ಕಾನ್ಸೆಪ್ಟನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೆ ಆದರೆ ಆವಾಗ ನಾವು ಏನಂತೀವಿ? ವ್ಯಾಲ್ಯೂನ ರಿಟರ್ನ್ ಮಾಡ್ಬೋದು. ಯಾವ ಜಾಗದಿಂದ ಅದು ಕಾಲ್ ಆಗಿರುತ್ತೋ ಆ ಜಾಗಕ್ಕೆ ನಾವು ವ್ಯಾಲ್ಯೂನ ವಾಪಸ್ಸು ರಿಟರ್ನ್ ಮಾಡ್ಬೋದು. ಬಟ್ ಪ್ರೊಸೀಜರ್ಸಲ್ಲಿ ಆ ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡಲ್ಲ. Totally, what is a procedure? Procedure is a block of VB statements enclosed within sub and sub statements. ಓಕೆ, ಈಗ ಪ್ರೊಸೀಜರ್ಸ್ ಅಲ್ಲದೆ ಈಗ ಸಬ್ ಪ್ರೊಸೀಜರ್ಸ್ ಬೇರೆ ನಾವು ನೋಡ್ತೀವಿ ಯಾವುದರಲ್ಲಿ? ವಿ ಬಿಲಿ. ವಾಟ್ ಆರ್ ದಟ್? ಆಲ್ಸೋ ನೋನ್ ಆಸ್ ಸಬ್ರೊಟೀನ್ಸ್. ಓಕೆ, ಸಬ್ ಪ್ರೊಸೀಜರ್ಸ್ನ ನಾವು ಸಬ್ರೊಟೀನ್ಸ್ ಅಂತ ಕರಿತೀವಿ. ಸಬ್ರೊಟೀನ್ಸ್ ಯಾವುದನ್ನ ನಾವು ಸಬ್ರೊಟೀನ್ಸ್ ಇದನ್ನ ನೆನ್ಪಿಟ್ಕೊಳ್ಳಿ ಎಲ್ಲರೂ. ಸಬ್ರೊಟೀನ್ಸ್ನ ಯಾವುದು? ವಿ ಬಿಲಿ ಯಾವುದನ್ನ ನಾವು ಸಬ್ರೊಟೀನ್ಸ್ ಅಂತ ಕರಿತೀವಿ? ಸಬ್ ಪ್ರೊಸೀಜರ್ಸ್ನ ನಾವು ಸಬ್ರೊಟೀನ್ಸ್ ಅಂತ ಕರಿತೀವಿ. ದೇ ಆರ್ ಆಲ್ಸೋ ಪ್ರೊಸೀಜರ್ಸ್ that are executed when it is called ಅಥವಾ invoked from a code but do not return a value to the calling code.
ಎಸ್, ಇದು ಕೂಡ ಸೇಮ್ ಪ್ರೊಸೀಜರ್ ಹೇಗೆ ವರ್ಕ್ ಆಗುತ್ತೋ ಹಾಗೆ ವರ್ಕ್ ಆಗುತ್ತೆ. ಬಟ್ ಏನಪ್ಪ ವ್ಯತ್ಯಾಸ ಅಂದರೆ ಇಟ್ ಈಸ್ ಎಕ್ಸಿಕ್ಯೂಟೆಡ್ ವೆನ್ ಇಟ್ ಈಸ್ ಕಾಲ್ಡ್. ಅಂದರೆ ಯಾವುದೋ ಒಂದು ಬೇರೆ ಪ್ರೊಸೀಜರ್ ಇದನ್ನು ಕರೆದಾಗ ಸಬ್ ಪ್ರೊಸೀಜರ್ಸ್ ಅಂತ ಅದಕ್ಕೆ ಕರಿತಾ ಇರೋದು. ನೆಕ್ಸ್ಟ್ ಶಾರ್ಟ್ಲಿ ನಾನು ತೋರಿಸ್ತೀನಿ ಸಬ್ ಪ್ರೊಸೀಜರ್ಸ್ ಅಂದರೆ ಹೇಗಿರುತ್ತೆ, ಪ್ರೊಸೀಜರ್ಸ್ ಅಂದರೆ ಹೇಗಿರುತ್ತೆ ಅಂತ. ಬೇರೆ ಯಾವುದೋ ಒಂದು ಕೋಡಿಂಗ್ ಪಾರ್ಟು ಈ ಸಬ್ ಪ್ರೊಸೀಜರ್ಸ್ ಅಥವಾ ಸಬ್ ರೊಟೀನ್ಸ್ನ ಕಾಲ್ ಮಾಡಿದಾಗ ಈ ಸಬ್ ರೊಟೀನ್ಸು ವರ್ಕ್ ಆಗುತ್ತೆ, ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದು ಅರ್ಥ. ಓಕೆನಾ. ಈಗ ಒಂದೇ ಒಂದ್ಸತಿ ನಾವು ನೋಡ್ಬಿಡೋಣ ಹೇಗಿರುತ್ತೆ ನಮ್ಮ ಸಬ್ ರೊಟೀನ್ಸ್ ಅಂತ. ಓಕೆ, ನಾನು ಫಾಸ್ಟಾಗೆ ಕೋಡಿಂಗ್ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಂದು ಸಿಂಪಲ್ ಆಗಿ ಸಮ್ ಆಫ್ 2 ನಂಬರ್ಸ್ಗೆ ಸಬ್ ರೊಟೀನ್ಸ್ ಅನ್ನೋಂಥ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿದೆ ಇಲ್ಲಿ. ಓಕೆನಾ. ಇಲ್ಲಿ ನೋಡಿ, ಸಬ್ಬಿಂದ ಶುರುವಾಗಿದೆಯಾ ಅಲ್ವಾ? ಇಲ್ಲಿ ಸ್ಟೇಟ್ಮೆಂಟು ಸಬ್ಬಿಂದ ಶುರುವಾಗಿದೆ, ಸಬ್ಬಿಂದ ಎಂಡ್ ಆಗಿದೆ. ದಿಸ್ ಇಸ್ ಅ ಸಬ್ ರೊಟೀನ್. ಓಕೆನಾ. ಇದನ್ನ ನಾವು ಎಲ್ಲಿಂದ ಕರಿತಾ ಇದ್ದೀವಿ ಅಂದರೆ ಇಲ್ಲಿ ಇನ್ನೊಂದು ಪ್ರೊಸೀಜರ್ ಇದೆ ನೋಡಿ. ಇದು ಕೂಡ ಸಬ್ಬಿಂದನೇ ಸ್ಟಾರ್ಟ್ ಆಗಿದೆ. ದ ಫಸ್ಟ್ ಲೈನ್ ಈಸ್ ಆಫ್ ಸಬ್ ಫಾಲೋಡ್ ಬೈ ದ ನೇಮ್ ಆಫ್ ದ ಪ್ರೊಸೀಜರ್. ಇಲ್ಲಿ ಕೂಡ ಸಬ್ ಫಾಲೋಡ್ ಬೈ ದ ನೇಮ್ ಆಫ್ ದ ಪ್ರೊಸೀಜರ್ ಕೊಟ್ಟಿದೆ ಅಷ್ಟೇನೆ. ಆ ಪ್ರತಿ ಒಂದು ಪ್ರೊಸೀಜರ್ಗೂ ನೇಮ್ನ ನಾವು ಕೊಡಬೇಕಾಗತ್ತೆ. ಸಬ್ ಫಾಲೋಡ್ ಬೈ ದ ಪ್ರೊಸೀಜರ್ ನೇಮ್, ಸಬ್ ಫಾಲೋಡ್ ಬೈ ದ ಪ್ರೊಸೀಜರ್ ನೇಮ್. ಸೊ ಈ ಪ್ರೊಸೀಜರ್ನ ಕಾಲ್ ಮಾಡಿದೆ. ಹೇಗೆ, ಯಾವ ಸ್ಟೇಟ್ಮೆಂಟಿಂದ ಇಲ್ಲಿ ಮುಂದೆ ನಿಮಗೆ ಗೊತ್ತಾಗತ್ತೆ. ಸೊ ಇಲ್ಲಿ ನಾನು ಈ ಕೆಳಗಿನ ಸಬ್ ರೊಟೀನಿನ ಹೆಸರು ಇದೆಲ್ಲ ಸಮ್ ಅಂತ, ಅದನ್ನ ನಾನಿಲ್ಲಿ ಕಾಲ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರೊಸೀಜರಲ್ಲಿ, ಮೇಲ್ಗಡೆ ಇರೋವಂಥ ಪ್ರೊಸೀಜರಲ್ಲಿ. ಓಕೆನಾ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟು ಎಕ್ಸಿಕ್ಯೂಟ್ ಆಗಿದ ತಕ್ಷಣ ನಮ್ಮ VBA ಕಂಟ್ರೋಲ್ ಎಲ್ಲಿಗೆ ಹೋಗತ್ತಪ್ಪ ಅಂದರೆ, ಎಲ್ಲಿದೆ ಈ ಸಬ್ ಅನ್ನೋ ಅಂಥ ಪ್ರೊಸೀಜರ್ ಅಥವಾ ಸಬ್ ರೊಟೀನ್ ಎಲ್ಲಿದೆ ಅಂತ ಹುಡುಕಿ ಅಲ್ಲಿಗೆ ಬಂದು ನಮ್ಮ VBA ಕಂಟ್ರೋಲು ಅದರಲ್ಲಿರೋವಂಥ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡಿ, ಈ ಸಬ್ ರೊಟೀನಲ್ಲಿ ಎಂಡ್ ಸಬ್ ಅನ್ನೋ ಅಂಥ ಸ್ಟೇಟ್ಮೆಂಟ್ ಸಿಕ್ಕಿದ ತಕ್ಷಣ ಇಟ್ ವಿಲ್ ಗೋ ಬ್ಯಾಕ್ ಟು ದ ಕಾಲ್ಡ್ ಪ್ಲೇಸ್. ಎಲ್ಲಿ ಇಂದ ಜಂಪ್ ಆಗಿತ್ತೋ VBA ಕಂಟ್ರೋಲು ಆ ಪ್ಲೇಸ್ಗೆ ವಾಪಸ್ಸು ಹೋಗುತ್ತೆ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಪ್ರೊಸೀಜರ್ಸ್ ಆಗಿರ್ಬೋದು, ಫಂಕ್ಷನ್ಸ್ ಆಗಿರ್ಬೋದು, ಎಲ್ಲನೂ ಇದೇ ಥರನೇ ವರ್ಕ್ ಆಗೋದು. ಏನು, ಯಾವಾಗ ಸಬ್ ರೊಟೀನಿನ ನೇಮ್ ಒಂದು ಪ್ರೊಸೀಜರ್ ಒಳಗಡೆ ಸಿಗತ್ತೋ ಆ ಪ್ರೊಸೀಜರ್ ಆ ಟೈಮಲ್ಲಿ ಆ ಪ್ರೊಸೀಜರ್ ಎಲ್ಲಿದೆ ಅಂತ ಹುಡ್ಕತ್ತೆ. ಸೊ ಅಲ್ಲಿಂದ ಜಂಪ್ ಮಾಡತ್ತೆ. ಆ ಪ್ರೊಸೀಜರ್ ಎಲ್ಲಿರತ್ತೋ ಆ ಕೋಡಿಂಗ್ ಪಾರ್ಟಿಗೆ, ಅದನ್ನು ಎಕ್ಸಿಕ್ಯೂಟ್ ಮಾಡೋಣ ಅಂತ ಆ ಕೋಡಿಂಗ್ ಪಾರ್ಟಿಗೆ ಜಂಪ್ ಆಗುತ್ತೆ ಕಂಟ್ರೋಲು. ಇದರಲ್ಲಿರೋ ಅಷ್ಟು ಸ್ಟೇಟ್ಮೆಂಟ್ಸು ಎಕ್ಸಿಕ್ಯೂಟ್ ಮಾಡಾದ ಮತ್ತೆ ವಾಪಸ್ ರಿಟರ್ನ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಈ ಸ್ಟೇಟ್ಮೆಂಟ್ ಆದ್ಮೇಲೆ ಕಾಲ್ ಮಾಡಿರೋಂಥ ಪ್ರೊಸೀಜರಲ್ಲಿ ಆ ಸ್ಟೇಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಏನಿದೆಯೋ ಆ ಸ್ಟೇಟ್ಮೆಂಟ್ನ ರಿಮೈನಿಂಗ್ ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇಲ್ಲ ಎನಿವೇಸ್ ಎಂಡ್ ಸಬ್ ಅನ್ನೋಂಥ ಸ್ಟೇಟ್ಮೆಂಟೇ ಇದೆ ಇರಲಿ. ಓಕೆ, ದಿಸ್ ಇಸ್ ದ ಮೆಥಡ್. ಸೊ ಇಲ್ಲಿ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ, ಸಬ್ಬಿಂದ ಶುರುವಾಗೋದು, ಸಬ್ಬಿಂದ ಎಂಡ್ ಆಗೋದು ಪ್ರೊಸೀಜರ್ಸು ಅಂತ ಕರಿತಾ ಇದ್ದೀವಿ ಅಂತ ಹೇಳ್ತಿದ್ವಲ್ಲ. ಸೊ ಅದನ್ನೀಗ ನೀವು ನೋಡಿದ್ದೀರಾ. ಸಬ್ ಫಾಲೋಡ್ ಬೈ ದ ಸಬ್ ರೊಟೀನ್ ನೇಮ್ ಆ್ಯಂಡ್ ಲಾಸ್ಟ್ ಸ್ಟೇಟ್ಮೆಂಟ್ ಏನಾಗಿರುತ್ತೆ, ಎಂಡ್ ಸಬ್ ಆಗಿರುತ್ತೆ. ಅದ್ರ ಮಧ್ಯದಲ್ಲಿ ನಿಮಗೆ ಬೇಕಾಗಿರೋಂಥ ಸ್ಟೇಟ್ಮೆಂಟ್ಸ್ನ ನೀವು ಕೋಡಿಂಗ್ ಸ್ಟೇಟ್ಮೆಂಟ್ಸ್ನ ಇಂಪ್ಲಿಮೆಂಟ್ ಮಾಡಿರ್ತೀರ. ಸೊ ದಿಸ್ ಇಸ್ ದ ಟೈಪ್. ಈ ರೀತಿಯಲ್ಲಿ ನಾವು ಸಬ್ ರೊಟೀನ್ಸ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಈವೆಂಟ್ ಹ್ಯಾಂಡ್ಲಿಂಗ್ ಪ್ರೊಸೀಜರ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. Event handling procedures are also subroutines ಅಥವಾ sub-procedures that execute in response to an event raised by user action. ಅಂದರೆ ಯೂಸರ್ ಆ್ಯಕ್ಷನ್ ಯೂಶುವಲ್ ಆಗಿ ಯಾವ್ದ್ಯಾವ್ದನ್ನ ಕನ್ಸಿಡರ್ ಮಾಡ್ಬೋದು ಅಂದರೆ ಮೂವಿಂಗ್ ಅ ಮೌಸ್, ಕ್ಲಿಕ್ಕಿಂಗ್ ಅ ಮೌಸ್,
ಅಥವಾ ನಿಮ್ಮ ಕೀಬೋರ್ಡಲ್ಲಿ ಯಾವುದಾದ್ರೂ ಬಟನ್ಸ್ನ ಕ್ಲಿಕ್ ಮಾಡೋದಾಗ್ಲಿ, ಅದೆಲ್ಲ ಯೂಸರ್ಸು ಮಾಡೋ ಅಂತ ಆ್ಯಕ್ಷನ್. ಈ ಆ್ಯಕ್ಷನನ್ನು ಮಾಡಿದಾಗ ಯೂಸರ್ಸು ಪ್ರತಿ ಒಂದು ಆ್ಯಕ್ಷನ್ಗೆ ರಿಲೇಟೆಡ್ ಇವೆಂಟ್ ರೇಸ್ ಆಗುತ್ತೆ ನಮ್ಮ ಕಂಪ್ಯೂಟರ್ ಸಿಸ್ಟಮಲ್ಲಿ. ಸೊ ಆ ಇವೆಂಟ್ ರೇಸ್ ಆದಾಗ ಏನು ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಮೆನ್ಷನ್ ಮಾಡ್ಬೋದು. ಆವಾಗ ಯಾವ ಕೆಲಸ ಮಾಡಬೇಕು, ಫಾರ್ ಎಕ್ಸಾಂಪಲ್ ಯೂಸರು ಮೌಸ್ನ ಕ್ಲಿಕ್ ಮಾಡಿದಾಗ ಕ್ಲಿಕ್ ಇವೆಂಟ್ ಅನ್ನೋದು ರೇಸ್ ಆಗುತ್ತೆ. ಓಕೆನಾ? ಸೊ ಆ ಕ್ಲಿಕ್ ಇವೆಂಟ್ ರೇಸ್ ಆದಾಗ ಸಬ್ರೊಟೀನ್ ಏನು ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಸ್ಪೆಸಿಫೈ ಮಾಡ್ಬೋದು. ಇದು ಯಾವ ರೀತಿ ಅಂದರೆ, ಆಲ್ರೆಡಿ ನೀವು ಇಲ್ಲಿ ನೋಡಿದ್ರಿ, ಇಲ್ಲಿದೆ ನೋಡಿ, ಆಲ್ರೆಡಿ ನೀವು ತುಂಬ ಸತಿ ನೋಡಿದ್ದೀರಾ. ಒಂದು ಬಟನ್ನ ಕ್ಲಿಕ್ ಮಾಡಿದಾಗ ಇಲ್ಲಿ ಕ್ಲಿಕ್ ಅಂತ ಇದೆ ನೋಡಿ, ದ ಇವೆಂಟ್ ಯಾವುದನ್ನ ನಾವು ಸ್ಪೆಸಿಫೈ ಮಾಡಿದ್ದೀವಿ, ಕ್ಲಿಕ್ ಅನ್ನೋ ಅಂತ ಇವೆಂಟ್ ಅಕ್ಕರ್ ಆದಾಗ ಇಷ್ಟು ಸ್ಟೇಟ್ಮೆಂಟ್ಸ್ನ ಎಕ್ಸಿಕ್ಯೂಟ್ ಮಾಡು ಅಂತ ಹೇಳ್ತಾ ಇದ್ದೀವಿ. ಸೊ this procedure is a event handling procedure. This is also a subroutine. But subroutine ಅಲ್ಲಿ ಯಾವ ಥರ ಸಬ್ರೋಟೀನ್ ಇದು? ಈವೆಂಟ್ ಹ್ಯಾಂಡ್ಲಿಂಗ್ ಪ್ರೊಸೀಜರ್, ಈವೆಂಟ್ ಹ್ಯಾಂಡ್ಲಿಂಗ್ ಸಬ್ರೋಟೀನ್ ಅಂತನಾದರೂ ಕರಿಬೋದು ಇದನ್ನು. ಈವೆಂಟ್ ಹ್ಯಾಂಡ್ಲಿಂಗ್ ಸಬ್ರೋಟೀನ್ ಅಂತ ಯಾಕೆ ಇದನ್ನು ಸ್ಪೆಸಿಫೈ ಮಾಡ್ತೀವಿ ಅಂದರೆ, ದೀಸ್ ಸಬ್ರೋಟೀನ್ಸ್ ಅಕ್ಕರ್ ವೆನ್ ಆ ಇವೆಂಟ್ ರೇಸಸ್. ಯಾವುದೋ ಒಂದು ಇವೆಂಟ್ ರೇಸ್ ಆದಾಗ ಅಕ್ಕರ್ ಆಗುವಂಥ ಸಬ್ರೋಟೀನ್ಸ್ನ ಈವೆಂಟ್ ಹ್ಯಾಂಡ್ಲಿಂಗ್ ಸಬ್ರೋಟೀನ್ಸ್ ಅಂತ ಕರಿತೀವಿ. ಒಂದು ಸಬ್ರೋಟೀನ್ ಒಳಗಡೆ ಇಂದ ಏನಂತೀವಿ, ಕಾಲ್ ಮಾಡಿ ಇನ್ನೊಂದು ಸಬ್ರೋಟೀನನ್ನ ಇನ್ವೋಕ್ ಮಾಡ್ತೀವಲ್ಲ, ಅದನ್ನು ನಾವು ಜನರಲ್ ಸಬ್ರೋಟೀನ್ಸ್ ಅಂತ ಕರಿತೀವಿ. ದಿಸ್ ಇಸ್ ಅ subroutine. This is a event handling subroutine. ಈ event handling subroutine ಒಳಗಡೆ we are calling a subroutine. ಅದನ್ನು ಕಾಲ್ ಮಾಡಿದಾಗ ನಾವು ಕೆಳಗಡೆ ಸಬ್ರೋಟೀನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಬಟ್ ಈ ಸಬ್ರೋಟೀನ್ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ? ಎಸ್, ಇಲ್ಲಿ ಕ್ಯಾಲ್ಕುಲೇಟ್ ಅನ್ನೋಂಥ ಬಟನ್ನ ಕ್ಲಿಕ್ ಮಾಡಿದಾಗ ಅಂತ ನಾವು ಮೆನ್ಷನ್ ಮಾಡಿದ್ದೀವಿ. ಸೊ ಕ್ಯಾಲ್ಕುಲೇಟ್ ಅನ್ನೋಂಥ ಬಟನ್ನ ಕ್ಲಿಕ್ ಮಾಡಿದಾಗ ಈ ಪ್ರೋಗ್ರಾಮು ಈ ಪ್ರೊಸೀಜರ್ ಸಬ್ರೋಟೀನು ಎಕ್ಸಿಕ್ಯೂಟ್ ಆಗುತ್ತೆ. ಓಕೆನಾ? ಈಗ ವ್ಯತ್ಯಾಸ ಗೊತ್ತಾಯ್ತಲ್ಲ. ಈವೆಂಟ್ ಹ್ಯಾಂಡ್ಲಿಂಗ್ ಅಂದರೆ ಸಮ್ ಈವೆಂಟ್ಸ್ ಅಕ್ಕರ್ ಆದಾಗ ಕೆಲಸ ಮಾಡು, ಈ ಥರ ಕೆಲಸ ಮಾಡು ಅಂತ ಮೆನ್ಷನ್ ಮಾಡಬೇಕು ಅಂದಾಗ ಈವೆಂಟ್ ಹ್ಯಾಂಡ್ಲಿಂಗ್ ಸಬ್ರೋಟೀನ್ಸ್ನ ಯೂಸ್ ಮಾಡ್ತೀವಿ. ಆ ಥರ ಕಾನ್ಸೆಪ್ಟ್ ಅಲ್ಲ, ನಾರ್ಮಲ್ ಕಾನ್ಸೆಪ್ಟ್ ಅಂತ ಅಂದಾಗ ಕೆಳಗಡೆ ಇದೆ ನೋಡಿ, ಈ ಥರ ಸಬ್ರೋಟೀನ್ಸ್ನ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಈಗ ಎಸ್, ಇಲ್ಲಿ ಕೂಡ ನಾನು ಅದನ್ನೇ ಹೇಳಿರೋದು. ಅಂದರೆ ಟೈಪ್ಸ್ ಆಫ್ ಯೂಸರ್ ಆ್ಯಕ್ಷನ್ಸ್ನ ಇಲ್ಲಿ ನಾವು ಹೇಳ್ತಾ ಹೋಗಿದ್ದೀವಿ. ಕೀ ಡೌನ್ ಅಂದರೆ ಅಪ್ ಆ್ಯರೋ, ಡೌನ್ ಆ್ಯರೋ, ರೈಟ್ ಆ್ಯರೋ, ಲೆಫ್ಟ್ ಆ್ಯರೋ ಆ್ಯಂಡ್ ಶಿಫ್ಟ್, ಕ್ಯಾಪ್ಸ್ ಲಾಕ್, ಡಬಲ್ ಕ್ಲಿಕ್ಕಿಂಗ್ ದ ಮೌಸ್, ಡ್ರ್ಯಾಗಿಂಗ್ ದ ಮೌಸ್, ಈ ಥರ ಎಷ್ಟೊಂದು ಯೂಸರ್ ಆ್ಯಕ್ಷನ್ಸ್ನ ಪರ್ಫಾರ್ಮ್ ಮಾಡ್ಬೋದು. ಸೊ ಪ್ರತಿ ಒಂದು ಯೂಸರ್ ಆ್ಯಕ್ಷನ್ಗೂ ಒಂದು ಕರೆಸ್ಪಾಂಡಿಂಗ್ ಈವೆಂಟ್ ಡಿಫೈನ್ ಆಗಿರುತ್ತೆ. ಸೊ ಆ ಈವೆಂಟ್ ರೇಸ್ ಆದಾಗ ಏನು ಕೆಲಸ ಅನ್ನೋದನ್ನು ಕೂಡ ನಾನು ಡಿಫೈನ್ ಮಾಡ್ತೀವಿ. ಆ ಪ್ರೊಸೀಜರ್ಸ್ನ ನಾವು ಈವೆಂಟ್ ಹ್ಯಾಂಡ್ಲಿಂಗ್ ಪ್ರೊಸೀಜರ್ಸ್ ಅಥವಾ ಈವೆಂಟ್ ಹ್ಯಾಂಡ್ಲಿಂಗ್ ಸಬ್ರೋಟೀನ್ಸ್ ಅಥವಾ ಸಬ್ ಪ್ರೊಸೀಜರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಸಬ್ರೋಟೀನ್ಸಲ್ಲಿ ಇದು ಒಂದು ಥರ, ದಿಸ್ ಈಸ್ ಒನ್ ಟೈಪ್ ಆಫ್ ಸಬ್ರೋಟೀನ್. ಅದು ಬಿಟ್ಟು ಇನ್ನು ಎಷ್ಟು ಥರ ಪ್ರೊಸೀಜರ್ಸ್ ನಮ್ಮ VBA ಇದೆ ಅಂದರೆ ಪ್ರಾಪರ್ಟಿ ಪ್ರೊಸೀಜರ್ಸ್, ಆಬ್ಜೆಕ್ಟ್ ಪ್ರೊಸೀಜರ್ಸ್, ಜೆನರಿಕ್ ಪ್ರೊಸೀಜರ್ಸ್, ಈ ಥರ ಎಲ್ಲ ಪ್ರೊಸೀಜರ್ಸ್ನ ಕೂಡ ನಮ್ಮ VBAಲಿ ಯೂಸ್ ಮಾಡ್ಬೋದು, ಇಂಪ್ಲಿಮೆಂಟ್ ಮಾಡ್ಬೋದು. ಬಟ್ ನಿಮ್ಮ ಸಿಲೆಬಸಲ್ಲಿ ಇದು ಲಿಮಿಟ್ ಆಗಿದೆ. ಓಕೆ, ಫೈನ್. ನೆಕ್ಸ್ಟ್ ಇಲ್ಲಿ ನೋಡಿ, ಅಡ್ವಾಂಟೇಜಸ್ ಆಫ್ ಯೂಸಿಂಗ್ ಪ್ರೊಸೀಜರ್ಸ್ ಆ್ಯಂಡ್ ಫಂಕ್ಷನ್ಸ್. ಆಗಲೇ ಹೇಳಿದೆ ಅಲ್ಲ, ಮುಂದೆ ನೋಡ್ತೀರಾ ಅಂತ. ಅಂದರೆ
ಯಾವುದೋ ಒಂದು ಕಾನ್ಸೆಪ್ಟ್ನ ನಾವು ಸಾಲ್ವ್ ಮಾಡುವಾಗ ಸಿಂಗಲ್ ಸ್ಟ್ರೆಚ್ಚಲ್ಲಿ ಸಾಲ್ವ್ ಮಾಡೋದಕ್ಕಿಂತ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅನ್ನೋ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿದಾಗ, ಅಂದರೆ ಇಲ್ಲಿ ನಾವು ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ, ಪ್ರೊಸೀಜರ್ಸು ಅಥವಾ ಫಂಕ್ಷನ್ಸ್ನ ಯೂಸ್ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡ್ತೀವಿ, ಅಥವಾ ಎರಡೂ ಯೂಸ್ ಮಾಡ್ಕೋಬೋದು ನಮ್ಮ VBA ಕೋಡಿಂಗಲ್ಲಿ. ಸೊ ಈ ಥರ ಕಾನ್ಸೆಪ್ಟ್ಸ್ನ ಇಂಪ್ಲಿಮೆಂಟ್ ಮಾಡಿದಾಗ ಏನೇನು ಅಡ್ವಾಂಟೇಜ್? ರೆಡ್ಯೂಸಿಂಗ್ ದ ಡ್ಯೂಪ್ಲಿಕೇಶನ್ ಆಫ್ ಕೋಡ್. ಎಸ್, ಪದೇ ಪದೇ ಅದದೇ ಕೋಡ್ಗಳನ್ನ ನಾವು ಟೈಪ್ ಮಾಡೋ ಅಂತ ಅವಶ್ಯಕತೆ ಇರಲ್ಲ, ರೆಡ್ಯೂಸ್ ಆಗುತ್ತೆ. ಡಿಕಂಪೋಸಿಂಗ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ ಇಂಟು ಸ್ಮಾಲರ್ ಪೀಸಸ್, ಇದು ತುಂಬ ಇಂಪಾರ್ಟೆಂಟ್. ಅಂದರೆ ತುಂಬ ಕಾಂಪ್ಲೆಕ್ಸ್ ಆಗಿರೋಂಥ ಪ್ರಾಬ್ಲಮ್ಸ್ನ ನಾವು ಸ್ಪ್ಲಿಟ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಈಸಿಯರ್ ಟು ಸಾಲ್ವ್. ಸೊ ಆ ಒಂದು ವ್ಯವಸ್ಥೆನ ಕೊಡತ್ತೆ ಈ ಮಾಡ್ಯುಲರ್ ಪ್ರೋಗ್ರಾಮಿಂಗ್. ಇಂಪ್ರೂವಿಂಗ್ ಕ್ಲಾರಿಟಿ ಆಫ್ ದ ಕೋಡ್. ಎಸ್, ನಾವು ಸ್ಮಾಲ್ ಪೀಸಸ್ ಆಗಿ ರೆಡ್ಯೂಸ್ ಮಾಡಿದಾಗ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಸೋ ಅಥವಾ ಫಾರ್ ಡಿಬಗ್ಗಿಂಗ್ ಆಲ್ಸೋ ತುಂಬ ಕ್ಲಿಯರ್ ಆಗಿರುತ್ತೆ ನಮ್ಮ ಕೋಡಿಂಗ್. ತುಂಬ ಆಂಬಿಗ್ಯುಟಿ ಎಲ್ಲ ಇರಲ್ಲ, ಕನ್ಫ್ಯೂಷನ್ಸ್ ಎಲ್ಲ ಇರೋದೇ ಇಲ್ಲ. ಇಟ್ ಇಂಪ್ರೂವಿಂಗ್ ದ ಕ್ಲಾರಿಟಿ ಆಫ್ ದ ಕೋಡ್ ಅಂದರೆ ಈ ಆಂಬಿಗ್ಯುಟಿ, ಕನ್ಫ್ಯೂಷನ್ಸ್ನ ರಿಮೂವ್ ಮಾಡೋ ಅಂತ ಅಥವಾ ರೆಡ್ಯೂಸ್ ಮಾಡೋ ಅಂತ ಚಾನ್ಸಸ್ ತುಂಬ ಇರುತ್ತೆ. ರೀಯೂಸ್ ಆಫ್ ಕೋಡ್. ಎಸ್, ಒಂದು ಪ್ರೊಸೀಜರಲ್ಲಿ ಇರೋ ಅಂಥ ಕೋಡು ನಾವು ಎಷ್ಟು ಸತಿ ಬೇಕಿದ್ರೂ ಬಳಸ್ಕೋಬೋದು, ಒಂದೇ ಸತಿ ಬಳಸ್ಕೋಬೇಕು ಅಂತ ಏನಿಲ್ಲ. ಸೊ ದಟ್ ಈಸ್ ರೀಯೂಸ್ ಆಫ್ ದ ಕೋಡ್. ಇನ್ಫಾರ್ಮೇಷನ್ ಹೈಡಿಂಗ್. ಒಂದೇ ಸತಿ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾವಿಲ್ಲಿ ಡಿಸ್ಪ್ಲೇ ಅಥವಾ ನೋಡಬಾರ್ದು, ಅದನ್ನು ಎಕ್ಸ್ಪೋಸ್ ಮಾಡಬಾರ್ದು ಅಂತೆಲ್ಲ ಇದ್ರೆ ಎಸ್, ವಿ ಕ್ಯಾನ್ ಹೈಡ್ ದ ಇನ್ಫಾರ್ಮೇಷನ್. ಸೊ ಈ ಥರ ಎಲ್ಲ ನಮಗೆ ಅಡ್ವಾಂಟೇಜಸ್ ಸಿಗುತ್ತೆ ಯಾವುದರಲ್ಲಿ? ಮಾಡ್ಯುಲರ್ ಕೋಡಿಂಗಲ್ಲಿ, ಮಾಡ್ಯುಲರ್ ಪ್ರೋಗ್ರಾಮ್ ಡೆವಲಪ್ಮೆಂಟಲ್ಲಿ ಅದು ಸಿಗತ್ತೆ. ಎಸ್, ಈಗ ಕಾಲಿಂಗ್ ಅ ಪ್ರೊಸೀಜರ್. ಹೇಗೆ ನೀವು ಪ್ರೊಸೀಜರ್ನ ಇನ್ವೋಕ್ ಮಾಡ್ತೀರಾ, ಕರಿತೀರಾ? ಆಲ್ರೆಡಿ ನೀವು ನೋಡ್ಬಿಟ್ಟಿದ್ದೀರಾ ಇಲ್ಲಿ ಕೋಡಿಂಗಲ್ಲಿ. ಎಸ್, ಬೈ ಯೂಸಿಂಗ್ ದ ಸ್ಟೇಟ್ಮೆಂಟ್. ಏನಿದು ಸ್ಟೇಟ್ಮೆಂಟು? ಇದನ್ನೇ ನಾವು ಕಾಲಿಂಗ್ ದ ಪ್ರೊಸೀಜರ್ ಅಂತ ಕರಿತಿರೋದು, ಈ ಸ್ಟೇಟ್ಮೆಂಟ್ನ. ಆ್ಯಕ್ಚುಲಿ ಏನಿದು? ದಿಸ್ ಇಸ್ ದ ನೇಮ್ ಆಫ್ ದ ಸಬ್ ರೂಟೀನ್. ಸೊ ವಿ ವಿಲ್ ಯೂಸ್ ದ ನೇಮ್ ಆಫ್ ದ ಸಬ್ ರೂಟೀನ್. ಇದನ್ನ ನಾವು ಒಂದು ಪ್ರೊಸೀಜರಲ್ಲಿ ಯೂಸ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕಾಲ್ ಮಾಡ್ತಾ ಇದ್ದೀವಿ ನಾವೊಂದು ಸಬ್ ರೂಟೀನ್ನ, ಪ್ರೊಸೀಜರ್ನ ಅಂತ ನಮ್ಮ VBA ಕಂಟ್ರೋಲ್ಗೆ ಗೊತ್ತಾಗತ್ತೆ. ಹಾಗಾಗಿ ಇಟ್ ವಿಲ್ ಸ್ಟಾರ್ಟ್ ಸರ್ಚಿಂಗ್ ದ ಕರೆಸ್ಪಾಂಡಿಂಗ್ ಸಬ್ ರೂಟೀನ್. ಈ ಸಬ್ ರೂಟೀನಲ್ಲಿ ಇರೋ ಅಂತ ಕೋಡಿಂಗ್ನ ಎಕ್ಸಿಕ್ಯೂಟ್ ಮಾಡ್ಬೇಕು ನಾನೀಗ. ಸೊ ವೇರ್ ಇಸ್ ದಿಸ್ ಸಬ್ ರೂಟೀನ್ ಅಂತ ಕಂಪ್ಲೀಟ್ ಕೋಡಲ್ಲಿ ಫೈಂಡ್ ಔಟ್ ಮಾಡುತ್ತೆ. ಸೊ ದಿಸ್ ಸ್ಟೇಟ್ಮೆಂಟ್ ಇಸ್ ನೋನ್ ಆಸ್ ಕಾಲಿಂಗ್ ದ ಪ್ರೊಸೀಜರ್. ಸೊ ಈ ತರ ಅಂದ್ರೆ ನಾವು ಸಬ್ ರೂಟೀನ್ ನೇಮ್ಸ್ ನ ಮೆನ್ಷನ್ ಮಾಡ್ತೀವಿ ಮತ್ತೊಂದು ಪ್ರೊಸೀಜರ್ ಅಲ್ಲಿ ಅಥವಾ ಸಬ್ ಪ್ರೊಸೀಜರ್ ಅಲ್ಲಿ. ಆವಾಗ ನಮಗೆ ಬೇಕಾಗಿರೋಂತ ಸಬ್ ರೂಟೀನು ಕಾಲ್ ಆಗುತ್ತೆ, ಅದರಲ್ಲಿರುವಂತ ಕರೆಸ್ಪಾಂಡಿಂಗ್ ಕೋಡಿಂಗ್ ಲೈನ್ಸ್ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಟೋಟಲಿ ವಿ ವಿಲ್ ಯೂಸ್ ದ ನೇಮ್ ಆಫ್ ದ ಸಬ್ ರೂಟೀನ್. ಸೊ ಇಲ್ಲಿ ಕೂಡ ನಾನು ಅದನ್ನೇ ಹೇಳ್ತೀಯ. ಒನ್ ಕ್ಯಾನ್ ಇನ್ವೋಕ್ ಅ ಪ್ರೊಸೀಜರ್ ಫ್ರಮ್ ಸಮ್ ಅದರ್ ಪ್ಲೇಸ್ ಇನ್ ದ ಕೋಡ್. ಬೇರೆ ಯಾವುದೋ ಜಾಗದಿಂದ, ಅಂದ್ರೆ ನಾವು ಬೇರೆ ಕೋಡಲ್ಲಿ ತಾನೇ ಕರೆದಿದ್ದು, ಯೂಸ್ ಮಾಡಿದ್ದು. ಸೊ ಸಮ್ ಅದರ್ ಪ್ಲೇಸ್ ಇಂದ ನಾವು ಇನ್ವೋಕ್ ಮಾಡ್ಬೋದು, ಕರಿಬೋದು. ಇನ್ವೋಕ್ ಆರ್ ಕಾಲಿಂಗ್. ದಿಸ್ ಈಸ್ ನೋನ್ ಆಸ್ ಪ್ರೊಸೀಜರ್ ಕಾಲ್. When a procedure is finished running, it returns the VBA control to the code that invoked it, which is known as calling code. ಅಂದ್ರೆ ಒಂದು ಕಂಪ್ಲೀಟ್ ಪ್ರೊಸೀಜರ್ ಆಗಬೇಕಲ್ಲ, ಫಸ್ಟು ಇಲ್ಲಿ ಫಸ್ಟ್ ಲೈನ್ ಇಂದ VBA ಕಂಟ್ರೋಲ್ ಎಕ್ಸಿಕ್ಯೂಟ್ ಮಾಡ್ತಾ ಇರುತ್ತೆ ಪ್ರತಿ ಒಂದು ಸ್ಟೇಟ್ಮೆಂಟ್ ನಾನು. ಆಫ್ಟರ್ ದಟ್ ಇಲ್ಲಿ ಸಮ್ ಎಕ್ಸ್ y ಅನ್ನೋ ಅಂತ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಕ್ ಬರುತ್ತೆ VBA ಕಂಟ್ರೋಲು. ಅವಾಗ ಎಲ್ಲಿಗೆ ಜಂಪ್ ಆಗುತ್ತೆ? ಎಸ್, ಪರ್ಟಿಕ್ಯುಲರ್ ಸಬ್ ರೂಟೀನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಜಂಪ್ ಆಗುತ್ತೆ. ಕಂಪ್ಲೀಟ್ ಈ ಸಬ್ ರೂಟೀನ್ನ ಎಕ್ಸಿಕ್ಯೂಟ್ ಮಾಡಾದ ಮತ್ತೆ ದ ಕಂಟ್ರೋಲ್ ಈಸ್ ರಿಟರ್ನ್ ಬ್ಯಾಕ್. ನಾನು ಆಗ್ಲೇ ಹೇಳಿದ್ದೆ ಅಲ್ಲ, ಈ ಪ್ರೊಸೀಜರ್ಗೆನೆ ರಿಟರ್ನ್ ಆಗುತ್ತೆ ಕಂಟ್ರೋಲ್. ಅದ್ರ ನೆಕ್ಸ್ಟ್ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಶುರು ಮಾಡುತ್ತೆ. ಅವಾಗ
ದ ಟಾಸ್ಕ್ ಇಸ್ ಕಂಪ್ಲೀಟೆಡ್, ಅಂದರೆ ಈ ಕಾಲಿಂಗ್ ಪ್ರೊಸೀಜರು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬೋದು. ಅದನ್ನೇ ಇಲ್ಲಿ ನಾವು ನೋಡ್ತಾ ಇರೋದು. ಓಕೆ, ವಾಟ್ ಈಸ್ ರಿಟರ್ನಿಂಗ್ ಫ್ರಮ್ ಅ ಪ್ರೊಸೀಜರ್ ಅಥವಾ ಕೋಡ್? ಎಸ್, ಎಂಡ್ ಆಫ್ ದ ಸ್ಟೇಟ್ಮೆಂಟ್ ಅಂತ ಬರ್ತಿದ್ದ ಹಾಗೇನೆ ಕಂಟ್ರೋಲು ವಾಪಸ್ ಹೋಗುತ್ತಲ್ವಾ, ಯಾವ ಜಾಗದಿಂದ ಕರೆದಿರ್ತೀವೋ ಆ ಜಾಗಕ್ಕೆ ರಿಟರ್ನ್ ಆಗುತ್ತಲ್ವ ಕಂಟ್ರೋಲು, ಅದನ್ನ ರಿಟರ್ನಿಂಗ್ ಫ್ರಮ್ ಅ ಪ್ರೊಸೀಜರ್ ಅಂತ ಕರಿತೀವಿ. ಇಲ್ಲಿ ನಮ್ಮ ಪ್ರೊಸೀಜರ್ಸ್ ಅಲ್ಲಿ ಕೆಲವೊಮ್ಮೆ ಯೂಶುವಲ್ ಆಗಿ ನಾವು ಕೋಡ್ನ ರಿಟರ್ನ್ ಮಾಡಲ್ಲ. ವಿ ಡೋಂಟ್ ರಿಟರ್ನ್ ಎನಿ ವ್ಯಾಲ್ಯೂ ಫ್ರಮ್ ಅ ಪ್ರೊಸೀಜರ್, ಬಟ್ ತುಂಬಾ ನೀಡೆಡ್ ಆಗಿದ್ರೆ ವಿ ವಿಲ್ ಯೂಸ್ ರಿಟರ್ನ್ ಸ್ಟೇಟ್ಮೆಂಟ್ ವಿತ್ ದ ಎಕ್ಸಿಟ್ ಸ್ಟೇಟ್ಮೆಂಟ್. ಯೂಶುವಲ್ ಆಗಿ ನಾವು ಎಂಡ್ ಸ್ಟೇಟ್ಮೆಂಟ್, ಎಂಡ್ ಸಬ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ರಿಟರ್ನ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿದ್ದಾದ್ರೆ ಎಕ್ಸಿಟ್ ಸಬ್ ಅನ್ನೋ ಅಂತ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ಕೊಂಡು, ದಟ್ ಈಸ್ ಅ ವೆರಿ ರೇರ್ ಕೇಸ್. ಆ ತರ ಕಾನ್ಸೆಪ್ಟ್ ನ ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದಾಗ ವಿ ಹ್ಯಾವ್ ಫಂಕ್ಷನ್ಸ್, ಅದನ್ನೇ ನಾವು ಯೂಸ್ ಮಾಡ್ಕೋಬಹುದು. ಕೆಲವೊಂದು ಕಾನ್ಸೆಪ್ಟ್ಸ್ ಅಲ್ಲಿ ಬೇಕೇ ಬೇಕಾಗುತ್ತೆ, ಅದು ಪ್ರೊಸೀಜರೇ ಆಗಿರ್ಬೇಕು. ಪ್ರೊಸೀಜರ್ ಅಲ್ಲಿ ರಿಟರ್ನ್ ರಿಟರ್ನಿಂಗ್ ಎ ವ್ಯಾಲ್ಯೂ ಅನ್ನೋ ಕಾನ್ಸೆಪ್ಟ್ ಇಂಪ್ಲಿಮೆಂಟ್ ಮಾಡಲೇಬೇಕು ಅನ್ನೋ ಅಂತ ನೀಡ್ ಬಂದಾಗ ವಿ ಕ್ಯಾನ್ ಯೂಸ್ ದಿಸ್. ಈಗ ನಾವು ಕಂಪ್ಲೀಟ್ ಈ ಕೋಡ್ ಹೇಗೆ ವರ್ಕ್ ಆಗತ್ತೆ ಅನ್ನೋದನ್ನ ನೋಡ್ಕೊಂಬರೋಣ. ಫಸ್ಟ್, ಈ ಕೋಡ್ ಏನಿಗೆ ಡಿಸೈನ್ ಆಗಿದೆ, ಯಾವ ಕಾನ್ಸೆಪ್ಟ್ಗೆ ಅಂದ್ರೆ ಅಡಿಷನ್ ಆಫ್ 2 ನಂಬರ್ಸ್. ವೆರಿ ಸಿಂಪಲ್ ಕಾನ್ಸೆಪ್ಟ್ಗೆ ಈ ಕೋಡಿಂಗು ಡಿಸೈನ್ ಆಗಿರೋದು. ಇಲ್ಲಿ 2 ಬಟನ್ಸ್ ನ ಕನ್ಸಿಡರ್ ಮಾಡಿದ್ದೇನೆ ಅಷ್ಟೇ. ಒಂದು ಕ್ಯಾಲ್ಕುಲೇಷನ್ಗಂತ 1 ಬಟನ್, ಇಲ್ಲಿ ಎಕ್ಸಿಟ್ ಗಂತ 1 ಬಟನ್ಗೆ ಕೋಡಿಂಗ್ ನ ಕನ್ಸಿಡರ್ ಮಾಡಿದ್ದೀನಿ. ಅಂಡ್ ಎಕ್ಸಿಟ್ ಅಲ್ಲಿ ನಾವು ಅಂದ್ರೆ ಒಂದು ಫಾರ್ಮ್ ಇಂದ ಎಕ್ಸಿಟ್ ಆಗ್ಬೇಕು ಅಂದ್ರೆ ಅನ್ಲೋಡ್ ಮೀ ಅನ್ನೋಂಥ ಸ್ಟೇಟ್ಮೆಂಟ್ ನ ಯೂಸ್ ಮಾಡ್ತೀವಿ. ಫೈನ್. ಇವಾಗ ಕ್ಯಾಲ್ಕುಲೇಟ್ ಬಟನ್ ಅಲ್ಲಿ ಇದು ಯಾವ ತರ ಪ್ರೊಸೀಜರ್ ಅಂತ ಹೇಳಿದೆ, ಇಲ್ಲಿ ಒಂದು ಇವೆಂಟ್ ಮೆನ್ಷನ್ ಆಗಿರೋದ್ರಿಂದ ಇಟ್ ಈಸ್ ಅ ಇವೆಂಟ್ ಹ್ಯಾಂಡ್ಲಿಂಗ್ ಸಬ್ ರೂಟೀನ್ ಅಥವಾ ಇವೆಂಟ್ ಹ್ಯಾಂಡ್ಲಿಂಗ್ ಪ್ರೊಸೀಜರ್ ಅಂತ ಕರಿಬಹುದು ಇದನ್ನ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ 2 ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಕೊಂಡಿದೀವಿ. ಯಾಕೆಂದ್ರೆ 2 ವ್ಯಾಲ್ಯೂಸ್ ಬರುತ್ತಲ್ವಾ ಟೆಕ್ಸ್ಟ್ ಬಾಕ್ಸ್ ಇಂದ, ಟೆಕ್ಸ್ಟ್ ಬಾಕ್ಸ್ ಇಂದ ಬರೋಂಥ ವ್ಯಾಲ್ಯೂಸ್ 2 ವೇರಿಯೇಬಲ್ಸ್ ಅಲ್ಲಿ ಸ್ಟೋರ್ ಮಾಡ್ತೀವಿ. ಅದಾದ ಮತ್ತೆ ವಿ ಆರ್ ಕಾಲಿಂಗ್ ಅ ಸಬ್ ರೂಟೀನ್. ಒಂದು ಸಬ್ ರೂಟೀನ್ ನ ಕಾಲ್ ಮಾಡ್ತೀವಿ. ಸಬ್ ರೂಟೀನ್ ನ ಕಾಲ್ ಮಾಡೋದಕ್ಕೆ ಯಾವ ಸ್ಟೇಟ್ಮೆಂಟ್ ಯೂಸ್ ಮಾಡ್ತಾ ಇದೀವಿ? ಸಬ್ ರೂಟೀನ್ ನೇಮ್ ವಿತ್ ದ ವೇರಿಯೇಬಲ್ಸ್. ಅಂದ್ರೆ ಆ ಸಬ್ ರೂಟೀನ್ ಒಳಗಡೆ ನಾವು ಎಷ್ಟು ವೇರಿಯೇಬಲ್ಸ್ ನ ಯೂಸ್ ಮಾಡಿರ್ತೀವೋ, ಇಟ್ಸ್ ಲೈಕ್ ಅಂದ್ರೆ ಕಾಲಿಂಗ್ ಪ್ರೊಸೀಜರ್ ಇರುತ್ತಲ್ಲ, ಅಲ್ಲಿಂದ ಎಷ್ಟು ವ್ಯಾಲ್ಯೂಸ್ನ ನಾನು ಕಾಲಿಂಗ್ ಪ್ರೊಸೀಜರ್ಗೆ ತಗೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಕಾಲ್ ಮಾಡಿರ್ತೀವಲ್ಲ, ಕಾಲ್ಡ್ ಪ್ರೊಸೀಜರ್ಗೆ ತಗೊಂಡು ಹೋಗಿರ್ತೀವಿ. ಕರೀತಾ ಇರೋಂಥ ಜಾಗನ ನಾವು ಕಾಲಿಂಗ್ ಪ್ರೊಸೀಜರ್ಸ್ ಅಂತ ಕರಿತೀವಿ. ಯಾವ್ದನ್ನ ಕರಿತೀವೋ ಅದನ್ನ ಕಾಲ್ಡ್ ಪ್ರೊಸೀಜರ್ ಅಂತ ಕರಿತೀವಿ. ಸೊ ನಾವು XY ವ್ಯಾಲ್ಯೂಸ್ನ ಎಲ್ಲಿಗೆ ತಗೊಂಡು ಹೋಗ್ಬೇಕು? ಕಾಲ್ಡ್ ಪ್ರೊಸೀಜರ್. ಸೊ ಈ ಪ್ರೊಸೀಜರ್ಗೆ ತಗೊಂಡು ಹೋಗ್ಬೇಕು. ಹಾಗಾಗಿ ಪ್ರೊಸೀಜರ್ ನೇಮ್ ಫಾಲೋಡ್ ಬೈ ದ ರಿಕ್ವೈರ್ಡ್ ವ್ಯಾಲ್ಯೂಸ್, ಇದನ್ನ ಆರ್ಗ್ಯುಮೆಂಟ್ಸ್ ಅಂತಾನು ಕರಿತೀವಿ. ಸೊ ಈ ಫಂಕ್ಷನ್ ಮೇನ್ ಫಂಕ್ಷನ್ ಅಂತ ಕನ್ಸಿಡರ್ ಮಾಡ್ಬೋದು ಕಾಲಿಂಗ್ ಪ್ರೊಸೀಜರ್ನ. ಸೊ ಈ ಮೇನ್ ಕಾಲಿಂಗ್ ಪ್ರೊಸೀಜರ್ನ ನಾವು ಈ ಮೇನ್ ಕಾಲಿಂಗ್ ಪ್ರೊಸೀಜರ್ ಇಂದ ಈ XY ವ್ಯಾಲ್ಯೂಸ್ನ ನಾವು ಕಾಲ್ಡ್ ಪ್ರೊಸೀಜರ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಅಂದ್ರೆ ಈ X ಅಲ್ಲಿ ಇರೋಂಥ ವ್ಯಾಲ್ಯೂ A ಗೆ ಸ್ಟೋರ್ ಆಗುತ್ತೆ, Y ಅಲ್ಲಿ ಇರೋಂಥ ವ್ಯಾಲ್ಯೂ B ಗೆ ಸ್ಟೋರ್ ಆಗುತ್ತೆ. ದೀಸ್ ಆರ್ ಆಲ್ ದ ಆರ್ಗ್ಯುಮೆಂಟ್ಸ್. ಓಕೆನಾ? ಸೊ ಈ ಕರೆಸ್ಪಾಂಡಿಂಗ್ ಅಂದ್ರೆ ಫಸ್ಟ್ ಒನ್ ವಿಲ್ ಗೋ ಟು ಫಸ್ಟ್ ಒನ್, ಸೆಕೆಂಡ್ ವಿಲ್ ಗೋ ಟು ಸೆಕೆಂಡ್ ವೇರಿಯಬಲ್. ಸೊ ಇವಾಗ A ಅಲ್ಲಿ B ಅಲ್ಲಿ ಕೂಡ ವ್ಯಾಲ್ಯೂಸ್ ಸ್ಟೋರ್ ಆಯ್ತು. ಆಫ್ಟರ್ ದಟ್ ಈ ಸಬ್ ಪ್ರೊಸೀಜರ್ ಅಥವಾ ಸಬ್ ರೋಟೀನ್ ಅಲ್ಲಿ ಇರುವಂತ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲಿ 2 ಸ್ಟೇಟ್ಮೆಂಟ್ಸ್, ಸಿಂಪಲ್ 2 ಸ್ಟೇಟ್ಮೆಂಟ್ಸ್ ನ ಮೆನ್ಷನ್ ಮಾಡಿದೀನಿ. ಅಂದ್ರೆ ಅಡಿಷನ್ ಆಫ್ 2 ನಂಬರ್ಸ್ ಆದ್ಮೇಲೆ ಒಂದು ಮೆಸೇಜ್ ಬಾಕ್ಸ್ ಅಲ್ಲಿ ಅದನ್ನ ಡಿಸ್ಪ್ಲೇ ಮಾಡು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಮೆಸೇಜ್ ಬಾಕ್ಸ್ ಅಲ್ಲಿ ಯೂಶುವಲ್ ಆಗಿ 3 ಪಾರ್ಟ್ಸ್ ಇದೆ ಅಂತ ರೀಸೆಂಟ್ ಆಗಿ ನೀವು ತಿಳ್ಕೊಂಡಿದ್ದೀರಾ. ನಾನು ಫಸ್ಟ್ ಪಾರ್ಟ್ ಅಂದ್ರೆ ಮೆಸೇಜ್ ಪ್ರಾಂಪ್ಟ್, ಆ ಫಸ್ಟ್ ಪಾರ್ಟ್ ನ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಅಂದ್ರೆ ಒಂದು ಸ್ಟ್ರಿಂಗ್ ಸಮ್ ಈಕ್ವಲ್ಸ್ ಅಂತ ಡಿಸ್ಪ್ಲೇ ಆಗ್ಲಿ, ಅದಾದ್ಮೇಲೆ ರಿಲೇಟೆಡ್ ವ್ಯಾಲ್ಯೂ
ನಾನು ಇಲ್ಲಿ ಯಾವುದೇ ಅಡಿಷ್ನಲ್ ವೇರಿಯಬಲ್ನ ಕನ್ಸಿಡರ್ ಮಾಡಿಲ್ಲ, ಡೈರೆಕ್ಟಾಗಿ ಎ ಪ್ಲಸ್ ಬಿ ಅಂತಲೇ ಕನ್ಸಿಡರ್ ಮಾಡಿದ್ದೀನಿ. ಸೊ ಎ ಪ್ಲಸ್ ಬಿ ಆಗ್ತಿದ್ದಂಗೆ ವ್ಯಾಲ್ಯೂ ಏನು ಬರುತ್ತೋ ಅದನ್ನು ಮೆಸೇಜ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗೋ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮೆಸೇಜ್ ಬಾಕ್ಸಲ್ಲಿ ಡಿಸ್ಪ್ಲೇ ಆಗೋದ್ರ ಜೊತೆಗೆ ಇನ್ನೊಂದು ಲೇಬಲ್ ಬಾಕ್ಸಲ್ಲಿ ಕೂಡ ಅದು ಡಿಸ್ಪ್ಲೇ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟೇನೆ, ಇಷ್ಟೇ ಈ ಫಂಕ್ಷನ್ನು ಈ ಸಬ್ ರೊಟೀನು ಮಾಡ್ತಾ ಇರೋದು. ಓಕೆನಾ. ಇಲ್ಲಿ ಕಾಲಿಂಗ್ ಪ್ರೊಸೀಜರ್ ಯಾವುದು, ಮೇನ್ ಪ್ರೊಸೀಜರ್ ಯಾವ್ದ್ರಿಂದ ಕಂಟ್ರೋಲ್ ಜಂಪ್ ಆಗುತ್ತೋ ಅಲ್ಲಿ ಕಾಲಿಂಗ್ ಪ್ರೊಸೀಜರ್ ಇರುತ್ತೆ. ಅಂಡ್ ಎಲ್ಲಿಗೆ ಹೋಗುತ್ತೋ ಕಂಟ್ರೋಲು ಅದನ್ನೇನಂತೀವಿ, ಕಾಲ್ಡ್ ಪ್ರೊಸೀಜರ್ ಅಂತ ಕರಿತೀವಿ ಅಷ್ಟೇನೆ, ಅಥವಾ ಸಬ್ ರೊಟೀನ್ ಅಂತ ಕರಿತೀವಿ. ಈಗ ಈ ಎಕ್ಸಾಂಪಲ್ನ ಒಂದ್ಸತಿ ನಾವು ರನ್ ಮಾಡಿ ನೋಡೋಣ. ದ ನೇಮ್ ಇಸ್ ಕಾಲಿಂಗ್. ಓಕೆ, ಈಗ ನಾವು ರನ್ ಮಾಡೋಣ. ಇಲ್ಲಿ 2 ನಂಬರ್ಸ್ ಎಂಟರ್ ಮಾಡಿ, 17 and 5. ಕ್ಯಾಲ್ಕುಲೇಟ್ ಬಟನ್ನ ಪ್ರೆಸ್ ಮಾಡ್ತೀನಿ. ಸಮ್ ಈಸ್ ಈಕ್ವಲ್ಸ್ 22. ಸೊ ಇಲ್ಲಿ ನಾನು ಮೆಸೇಜ್ ಏನು ಡಿಸ್ಪ್ಲೇ ಆಗಲಿ ಅಂತ ಮಾತ್ರ ಮೆನ್ಷನ್ ಮಾಡಿದ್ದೆ. ಆ್ಯಂಡ್ ಇಟ್ ಈಸ್ ಅ ಡಿಫಾಲ್ಟ್ ಬಟನ್ ಅಲ್ಲ. ನಾವು ಯಾವ ಥರದ ಬಟನ್ಸ್ನ ನಾವು ಮೆನ್ಷನ್ ಮಾಡಿಲ್ಲ ಅಂದರೆ ಸಿಂಗಲ್ ಬಟನ್ ಡಿಸ್ಪ್ಲೇ ಆಗುತ್ತೆ. 2 buttons 3 buttons ಅನ್ನೋದು ಯಾವುದು ಮೆನ್ಷನ್ ಮಾಡಿಲ್ಲ ಅಂದರೆ. ಸೊ ದಿಸ್ ಇಸ್ ದ ಡಿಫಾಲ್ಟ್. ಆ್ಯಂಡ್ ಡಿಫಾಲ್ಟಾಗಿ ಕೂಡ ಇದು ಆಕ್ಟಿವ್ ಸೆಲೆಕ್ಟ್ ಆಗಿದೆ. ಲಾಸ್ಟ್ ಪಾರ್ಟಲ್ಲಿ ನೀವು ಮೆನ್ಷನ್ ಮಾಡ್ತಾ ಇದ್ರಿ. ಆ್ಯಂಡ್ ನಾವು ಯಾವುದೇ ಟೈಟಲ್ನ, ಮೆಸೇಜ್ ಬಾಕ್ಸಿನ ಟೈಟಲ್ನ ಕನ್ಸಿಡರ್ ಮಾಡಿರಲಿಲ್ಲ ಇಲ್ಲಿ. ಹಾಗಾಗಿ ಪ್ರಾಜೆಕ್ಟ್ ನೇಮ್ನ ಟೈಟಲ್ ಕನ್ಸಿಡರ್ ಮಾಡಿದೆ. ವಿ ವಿಲ್ ಜಸ್ಟ್ ಕ್ಲಿಕ್ ಓಕೆ. ಅದಾದ್ಮೇಲೆ ನಮ್ಮ ಲೇಬಲ್ ಬಾಕ್ಸಲ್ಲಿ ಕೂಡ ವ್ಯಾಲ್ಯೂ ಡಿಸ್ಪ್ಲೇ ಆಗ್ತಿದೆ. ಸಮ್ ಆಫ್ 17 and 5 is 22. ಸೊ ಈ ಥರ ನಾವು ಕಾಂಬಿನೇಷನ್ ಆಫ್ ಸ್ಟ್ರಿಂಗ್ ಆ್ಯಂಡ್ ವ್ಯಾಲ್ಯೂ ಡಿಸ್ಪ್ಲೇ ಮಾಡಬೇಕು ಅಂದಾಗ ಬೋತ್ ದ ಸೈಡ್ಸ್ ಆಫ್ ಅ ವೇರಿಯಬಲ್ ನಾವು ಆಂಪರ್ಸೆಂಟ್ನ ಯೂಸ್ ಮಾಡಬೇಕಾಗತ್ತೆ ಫಾರ್ ಕನ್ಕ್ಯಾಟಿನೇಷನ್. ಆ್ಯಂಡ್ ಎಕ್ಸಿಟ್ ಬಟನ್ನ ಕ್ಲಿಕ್ ಮಾಡಿದ್ರೆ ವಿ ವಿಲ್ ಎಕ್ಸಿಟ್ ಫ್ರಮ್ ದ ಫಾರ್ಮ್. ಸೊ ಈ ಸೆಷನಲ್ಲಿ ದ ಸೇಮ್ ಕೋಡ್ನ ಇಲ್ಲಿ ನೋಡ್ಬೋದು ನೀವು. ನಾವು ಆಲ್ರೆಡಿ ಈಗ ಏನು ಎಕ್ಸಿಕ್ಯೂಷನ್ ಮಾಡಿ ನೋಡಿದ್ವೋ ಆ ಸೇಮ್ ಕೋಡ್ ಇಲ್ಲಿದೆ ನೋಡಿ. ಇದು ಕಾಲ್ಡ್ ಸಬ್ ರೊಟೀನ್ ಆ್ಯಂಡ್ ಇದನ್ನ ಕಾಲಿಂಗ್ ಸಬ್ ರೊಟೀನ್ ಅಂತ ಕರಿತೀವಿ. ದಿಸ್ ಇಸ್ ದ ಕಾಲಿಂಗ್ ಸ್ಟೇಟ್ಮೆಂಟ್. ಈ ಸಬ್ ರೂಟೀನ್ಸ್ ಅನ್ನೋ ಕಾನ್ಸೆಪ್ಟ್ನ ತಿಳ್ಕೊಳ್ಳೋದಕ್ಕೆ ಏನಪ್ಪ ಕಾನ್ಸೆಪ್ಟ್ ಅಂದರೆ ಲಾರ್ಜೆಸ್ಟ್ ಆಫ್ 3 numbers. ಅಂದರೆ ನಾವು 3 ನಂಬರ್ಸ್ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಆ 3 ನಂಬರ್ಸಲ್ಲಿ ಯಾವುದು ಲಾರ್ಜೆಸ್ಟ್ ನಂಬರ್ ಅಂತ ಫೈಂಡ್ ಔಟ್ ಮಾಡಬೇಕು. ಆ ಕಾನ್ಸೆಪ್ಟ್ನ ನಾವು ಸಬ್ ರೂಟೀನ್ಸ್, ಸಬ್ ಪ್ರೊಸೀಜರ್ಸ್ ಅನ್ನೋ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಆ ಕೋಡಿಂಗ್ ಹೇಗೆ ಡೆವಲಪ್ ಮಾಡೋದು ಅನ್ನೋದು ನೋಡೋಣ. ಇಲ್ಲಿ ಸಬ್ ರೂಟೀನ್ಸ್ ಕಾನ್ಸೆಪ್ಟು ಇದೆ. ಮೇನ್ ವೈಲ್ ಹಾಗೆ ಲಾರ್ಜೆಸ್ಟ್ ಆಫ್ 3 ನಂಬರ್ಸಿಗೆ ಯಾವ ಥರ ಕೋಡಿಂಗ್ ಫ್ರೇಮ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಇಲ್ಲೂ ಕೂಡ ನಾವು ಏನು ಮಾಡಿದ್ದೀವಿ, ಲಾರ್ಜೆಸ್ಟ್ ಅಂತ ಒಂದು ಬಟನ್ನ ಕನ್ಸಿಡರ್ ಮಾಡಿದ್ದೀವಿ, ಕಮಾಂಡ್ ಬಟನ್. ಹಾಗೇನೆ ಎಕ್ಸಿಟ್ ಅಂತ ಒಂದು ಕಮಾಂಡ್ ಬಟನ್ನ ಕನ್ಸಿಡರ್ ಮಾಡಿದ್ದೀವಿ. ಸಿಂಪಲ್ ಸ್ಮಾಲ್ ಕೋಡಿಂಗ್ ಕಾನ್ಸೆಪ್ಟ್ ಇದೆ ಇಲ್ಲಿ. ಓಕೆ, ಮೊದಲಿಗೆ ನಾವು ಲಾರ್ಜೆಸ್ಟ್ ಕಮಾಂಡ್ ಬಟನ್ನ ಕ್ಲಿಕ್ ಮಾಡಿದಾಗ ಏನಾಗಬೇಕು ಅಂತ ಹೇಳಿದ್ದೀವಿ ಅಂತ ನೋಡೋಣ. ಕಮಾಂಡ್ ಬಟನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ 3 ಟೆಕ್ಸ್ಟ್ ಬಾಕ್ಸಸ್ನ ನಾನು ಕನ್ಸಿಡರ್ ಮಾಡಿದ್ದೀನಿ. ಸೊ ಆ 3 ವ್ಯಾಲ್ಯೂ, ಆ ಟೆಕ್ಸ್ಟ್ ಬಾಕ್ಸಸಲ್ಲಿ ಕೊಟ್ಟಿರೋಂಥ ವ್ಯಾಲ್ಯೂಸು XYZ ಅನ್ನೋಂಥ ವೇರಿಯಬಲ್ಗೆ ಸ್ಟೋರ್ ಆಗುತ್ತೆ. ಆಫ್ಟರ್ ದಟ್ ನಾನಿಲ್ಲಿ ಒಂದು ಸಬ್ ರೂಟೀನ್ನ ಕಾಲ್ ಮಾಡ್ತಾ ಇದ್ದೀನಿ. ಅದ್ರ ನೇಮು ಬಿಗ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಒಂದು ಸಬ್ ರೂಟೀನ್ ನೇಮ್ ಫಾಲೋಡ್ ಬೈ ದ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್. ಅಂದರೆ ಯಾವ ವ್ಯಾಲ್ಯೂಸು ಈ ಕಾಲಿಂಗ್ ಪ್ರೊಸೀಜರಿಂದ ಕಾಲ್ಡ್ ಪ್ರೊಸೀಜರ್ಗೆ ಹೋಗಬೇಕು ಅಂತಿರುತ್ತೋ ಆ ಎಲ್ಲ ವ್ಯಾಲ್ಯೂಸಿನ ಕರೆಸ್ಪಾಂಡಿಂಗ್ ವೇರಿಯಬಲ್ಸ್ನ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ. ಅದನ್ನು ನಾವು ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಈ ಕಂಟ್ರೋಲ್ ಸ್ಟೇಟ್ಮೆಂಟ್, ಇಲ್ಲಿ VBA ಕಂಟ್ರೋಲು
ಎಕ್ಸಿಕ್ಯೂಟ್ ಮಾಡ್ತಿದ್ದಂಗೆ, ಅಂದರೆ ಈ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದ ಹಾಗೇನೆ ಕಂಟ್ರೋಲು ಜಂಪ್ ಆಗುತ್ತೆ ಈ ಸಬ್ ರೋಟೀನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ದಿಸ್ ಇಸ್ ದ ಸಬ್ ರೋಟೀನ್ ಬಿಗ್. ಸೊ ಇಲ್ಲಿ ಕೂಡ ದ ನೇಮ್ ಈಸ್ ಸೇಮ್, ಬಿಗಿನ್ಸ್ ವಿತ್ ದ ಸಬ್ ಕೀವರ್ಡ್, ಎಂಡ್ಸ್ ವಿತ್ ದ ಎಂಡ್ ಸಬ್. ಈ ಸಬ್ ರೋಟೀನು ಫೈನ್. ಇಲ್ಲಿ ಕೂಡ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್ ಅಂದರೆ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇಲ್ಲಿ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್ ಇಲ್ಲಿರಬೇಕು, ಈಕ್ವಲ್ ನಂಬರ್. ಆ್ಯಂಡ್ ಫಸ್ಟ್ ವಿಲ್ ಬಿ ಸ್ಟೋರ್ಡ್ ಇನ್ ಫಸ್ಟ್, ಹಾಗೇನೇನೆ ಸೆಕೆಂಡ್ ವಿಲ್ ಬಿ ಗೋಯಿಂಗ್ ಟು ಟು, ಥರ್ಡ್ ವಿಲ್ ಬಿ ಗೋಯಿಂಗ್ ಟು ಥರ್ಡ್ ವೇರಿಯಬಲ್, ಹಾಗೇನೆ ಸ್ಟೋರ್ ಆಗುತ್ತೆ. ಇಲ್ಲಿ ಎಲ್ಲಾದ್ರದ್ದು ಡೇಟಾ ಟೈಪ್ಸ್ ಸೇಮ್ ಇರಬೇಕು, ಆ್ಯಂಡ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ಆರ್ಡರ್ ಆಫ್ ದ ಆರ್ಗ್ಯುಮೆಂಟ್ಸ್ ಎಲ್ಲ ಸೇಮ್ ಇರಬೇಕು. ಇಲ್ಲಿ ಹೇಗಿರುತ್ತೋ ಹಾಗೇನೆ ನೆಕ್ಸ್ಟ್ ನಾವು ಹಾಗೇನೆ ಕನ್ಸಿಡರ್ ಮಾಡಬೇಕು. ಓಕೆ, ಇಲ್ಲಿ ನಾವು ಕಾಲಿಂಗ್ ಪ್ರೊಸೀಜರಲ್ಲಿ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್ನ ಬಳಸ್ತೀವಲ್ಲ, ಅದನ್ನು ನಾವು ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಹಾಗೇನೆ ಕಾಲ್ಡ್ ಪ್ರೊಸೀಜರಲ್ಲಿ ಲಿಸ್ಟ್ ಆಫ್ ಆರ್ಗ್ಯುಮೆಂಟ್ಸ್ನ ಬರಿತೀವಲ್ಲ, ಅದನ್ನು ಫಾರ್ಮಲ್ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ಓಕೆ, ಆ್ಯಕ್ಚುಯಲ್ ಆರ್ಗ್ಯುಮೆಂಟ್ಸಿಂದ ಫಾರ್ಮಲ್ ಆರ್ಗ್ಯುಮೆಂಟ್ಸ್ಗೆ ನಮಗೆ ವ್ಯಾಲ್ಯೂಸು ಮೂವ್ ಆಗುತ್ತೆ. ಓಕೆ, ಇವಾಗ ಎ ಬಿ ಸಿ ಅಲ್ಲಿ ವ್ಯಾಲ್ಯೂಸು ಸ್ಟೋರ್ ಆಗಿದೆ ಈ ವೇರಿಯೇಬಲ್ಸ್ಗೆ. ಓಕೆ, ಇಲ್ಲಿ ನಾವು ಎಲ್ಸ್ ಇಫ್ ಕಂಟ್ರೋಲ್ ಸ್ಟೇಟ್ಮೆಂಟ್ನ ಬಳಸಿದ್ದೀವಿ. ಏನಪ್ಪ, ಎ ಈಸ್ ಗ್ರೇಟರ್ ದ್ಯಾನ್ ಬಿ ಆ್ಯಂಡ್ ಎ ಈಸ್ ಗ್ರೇಟರ್ ದ್ಯಾನ್ ಸಿ. ಮೊದಲನೇ ವ್ಯಾಲ್ಯೂ ಎರಡನೇ ವ್ಯಾಲ್ಯೂಗಿಂತ ಮತ್ತು ಮೂರನೇ ವ್ಯಾಲ್ಯೂಗಿನ್ನ ಲಾರ್ಜೆಸ್ಟ್ ಆಗಿದ್ರೆ ಲಾರ್ಜೆಸ್ಟ್ ವ್ಯಾಲ್ಯೂ ಈಸ್ ಅಂದರೆ ಎ ಈಸ್ ದ ಲಾರ್ಜೆಸ್ಟ್ ವ್ಯಾಲ್ಯೂ ಅಂತ ಡಿಸ್ಪ್ಲೇ ಆಗಬೇಕು ಒಂದು ಲೇಬಲ್ ಬಾಕ್ಸಲ್ಲಿ ಅಂತ ಹೇಳ್ತಾ ಇದ್ದೀವಿ. ಅದೇ ಫಸ್ಟ್ ಕಂಡೀಷನ್ ಫಾಲ್ಸ್ ಆಯಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದೀವಪ್ಪ ಅಂದರೆ, ಇಲ್ಲಿ ಫಸ್ಟ್ ಕಂಡೀಷನು ಫಾಲ್ಸ್ ಆಗಿದೆ ಅಂದರೆ ಅರ್ಥ ಏನು, ಮೊದಲನೇ ವ್ಯಾಲ್ಯೂ ಲಾರ್ಜೆಸ್ಟ್ ಅಲ್ಲ ಅನ್ನೋದು ಕನ್ಫರ್ಮ್. ಸೊ ನೆಕ್ಸ್ಟ್ ನಮಗೆ ಉಳಿದಿರೋದು ಏನಪ್ಪ ಕಂಡೀಷನ್ ಚೆಕ್ ಮಾಡೋಕ್ಕೆ ಅಂದರೆ, ಸೆಕೆಂಡ್ ವ್ಯಾಲ್ಯೂ ಮತ್ತು ಥರ್ಡ್ ವ್ಯಾಲ್ಯೂ ಅಲ್ಲಿ ಯಾವುದು ಲಾರ್ಜೆಸ್ಟು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕಂಡೀಷನಿಂದ ನಮ್ಗೇನು ಹೋಗುತ್ತೆ, ಮೊದಲನೇ ವ್ಯಾಲ್ಯೂ ಲಾರ್ಜೆಸ್ಟ್ ಅಲ್ಲ. ಇದು ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಮೀನಿಂಗ್ ಏನು, ಫಸ್ಟ್ ಕಂಡೀಷನು ಮೊದಲನೇ ಕಂಡೀಷನಿಂದ ಏನು ಗೊತ್ತಾಗುತ್ತೆ, ಮೊದಲನೇ ವ್ಯಾಲ್ಯೂ ಲಾರ್ಜೆಸ್ಟ್ ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಆಫ್ಟರ್ ದಟ್ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಅಲ್ವಾ ನಾವು ಸೆಕೆಂಡ್ ಕಂಡೀಷನ್ನ ಎಕ್ಸಿಕ್ಯೂಟ್ ಮಾಡೋದು. ಸೊ ಇಲ್ಲಿ ನಾವೇನು ಕೊಟ್ಟಿದ್ದೀವಿ, ಸೆಕೆಂಡ್ ನಂಬರ್ ಈಸ್ ಲಾರ್ಜೆಸ್ಟ್ ದೆನ್ ಥರ್ಡ್ ನಂಬರ್. ಇದು ಟ್ರೂ ಆದರೆ ಸೆಕೆಂಡ್ ನಂಬರು ಲಾರ್ಜೆಸ್ಟ್ ಅಂತ ಡಿಸ್ಪ್ಲೇ ಆಗಬೇಕು, ಇಲ್ಲಾಂದರೆ ಥರ್ಡ್ ನಂಬರು ಎಲ್ಸ್. ಉಳಿದಿರೋದು ಯಾವುದು, ಥರ್ಡ್ ನಂಬರೇ ಅಲ್ವಾ. ಸೊ ಲಾರ್ಜೆಸ್ಟ್ ನಂಬರ್ ಈಸ್ ಸಿ. ಸೊ ಥರ್ಡ್ ನಂಬರ್ನ ಲಾರ್ಜೆಸ್ಟ್ ನಂಬರ್ ಅಂತ ಡಿಸ್ಪ್ಲೇ ಮಾಡು ಅಂತ ಹೇಳ್ತಾ ಇದ್ದೀವಿ. ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್. ಸೊ ಇದನ್ನು ನಾವು ಎಲ್ಲಿ ಡೆವಲಪ್ ಮಾಡಿದ್ದೀವಿ, ಒಂದು ಸಬ್ ರೋಟೀನಲ್ಲಿ ಈ ಕಾನ್ಸೆಪ್ಟ್ನ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ದು ಕೋಡಿಂಗು ನಾವು ಹಾಕಿದ್ದೀವಿ. ಆ್ಯಂಡ್ ಇದಿಷ್ಟು ಎಕ್ಸಿಕ್ಯೂಟ್ ಆದಮೇಲೆ ವಾಪಸ್ ಎಲ್ಲಿಗೆ ಹೋಗುತ್ತೆ ಕಂಟ್ರೋಲು, ಕಾಲಿಂಗ್ ಪ್ರೊಸೀಜರ್ ಇರುತ್ತಲ್ಲ, ಯಾವುದು ನಮ್ಮ ಕಾಲಿಂಗ್ ಪ್ರೊಸೀಜರಿಗೆ ಸದ್ಯಕ್ಕೆ ಲಾರ್ಜ್ ಬಟನ್ನ ಕ್ಲಿಕ್ ಮಾಡಿದಾಗ ಲಾರ್ಜ್ ಕ್ಲಿಕ್ ಅನ್ನೋದು ನಮ್ಮ ಕಾಲಿಂಗ್ ಪ್ರೊಸೀಜರ್. ಅದರಲ್ಲಿ ಈ ಕಾಲಿಂಗ್ ಸ್ಟೇಟ್ಮೆಂಟ್ ಹತ್ರಕ್ಕೆ ವಾಪಸ್ ಹೋಗುತ್ತೆ. ಆಫ್ಟರ್ ದಟ್ ರಿಮೈನಿಂಗ್ ಏನೇನು ಸ್ಟೇಟ್ಮೆಂಟ್ಸ್ ಇರುತ್ತೋ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಇದನ್ನು ಈಗ ನಾವು ರನ್ ಮಾಡೋಣ. ಸೊ ಲಾರ್ಜೆಸ್ಟ್ ಆಫ್ 3 ನಂಬರ್ಸ್ನ ಫೈಂಡ್ ಮಾಡುತ್ತಾ ಇಲ್ವಾ ಅಂತ ನೋಡೋಣ ಈಗ. ಸೊ ದಿಸ್ ಇಸ್ ದ ಡಿಸೈನಿಂಗ್ ಪಾರ್ಟ್. ಇಲ್ಲಿ 3 ಟೆಕ್ಸ್ಟ್ ಬಾಕ್ಸಸ್ನ ಕನ್ಸಿಡರ್ ಮಾಡಿದ್ದೀವಿ, ಕರೆಸ್ಪಾಂಡಿಂಗ್ ಲೇಬಲ್ ಬಾಕ್ಸಸ್ ವಿತ್ ದ 2 ಕಮಾಂಡ್ ಬಟನ್ಸ್. ಇಲ್ಲಿ ಇನ್ನೊಂದು 4th ಲೇಬಲ್ ಬಾಕ್ಸ್ನ ಡ್ರಾ ಮಾಡಿದ್ದೀವಿ, ಯೂಸ್ ಮಾಡಿದ್ದೀವಿ. ಇದನ್ನ ಏನಕ್ಕೆ ಕನ್ಸಿಡರ್ ಮಾಡಿದ್ದೀವಿ ಅಂದರೆ ಟು ಡಿಸ್ಪ್ಲೇ ದ ರಿಸಲ್ಟ್. ಓಕೆ, ಇವಾಗ ನಾವು ರನ್ ಮಾಡೋಣ. ಐ ವಿಲ್ ಗಿವ್. ಇವಾಗ ಫಸ್ಟ್ ನಾನು ಥರ್ಡ್ ನಂಬರು ಲಾರ್ಜೆಸ್ಟ್ ಅಂತ ಫೈಂಡ್ ಔಟ್ ಮಾಡುತ್ತಾ ಇಲ್ವಾ ಅಂತ ನೋಡೋಣ. ಆ ಥರ ಕೊಟ್ಟಿದ್ದೀನಿ ವ್ಯಾಲ್ಯೂಸು. ಈಗ ಲಾರ್ಜ್ ಅನ್ನೋ ಅಂತ ಬಟನ್ ಫೈಂಡ್ ಮಾಡ್ತಾ ಇದೆ. ಫೈನ್. ಈಗ ಮತ್ತೊಮ್ಮೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಫಸ್ಟ್ ನಂಬರ್ ಲಾರ್ಜ್ ಅಂತ ಫೈಂಡ್ ಮಾಡುತ್ತಾ ಇಲ್ವಾ ಅಂತ. ಸೊ ಫಸ್ಟ್ ನಂಬರ್ ಲಾರ್ಜೆಸ್ಟ್ ಆದ್ರೂ ಅದು ಪ್ರಾಪರಾಗಿ ಫೈಂಡ್ ಔಟ್ ಮಾಡ್ತಿದ್ದೆ. ಆ್ಯಂಡ್ ಇನ್ನೊಂದು ಆಪ್ಷನ್ ಏನಿದೆ, ಈಗ ನಮಗೆ ಸೆಕೆಂಡ್ ನಂಬರು ಲಾರ್ಜಾ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕೀಗ. ಅದನ್ನು ಫೈಂಡ್ ಮಾಡುತ್ತಾ ನೋಡ್ಬಿಡೋಣ.
ಸೊ ಯಾವ ನಂಬರು ದೊಡ್ಡದಾಗಿರುತ್ತೋ ಆ ನಂಬರ್ನ ಫೈಂಡ್ ಔಟ್ ಮಾಡ್ತಿದೆ ಪ್ರಾಪರ್ ಆಗಿ. ಸೊ ಫಸ್ಟ್ ನಂಬರೇ ಆಗಿರ್ಬೋದು, ಅಥವಾ ಸೆಕೆಂಡ್ ನಂಬರ್ ಆಗಿರ್ಬೋದು, ಅಥವಾ ಥರ್ಡ್ ನಂಬರ್ ಆಗಿರ್ಬೋದು. ಯಾವುದು ಲಾರ್ಜೆಸ್ಟ್ ಆಗಿದ್ರೆ ಅದನ್ನೇ ಲಾರ್ಜೆಸ್ಟ್ ವ್ಯಾಲ್ಯೂ ಈಸ್ ಅಂತ ಪ್ರಾಪರ್ ಆಗಿ ಕ್ಯಾಲ್ಕುಲೇಟ್ ಆಗಿ ಲಾಜಿಕ್ನ ಕನ್ಫರ್ಮ್ ಮಾಡಿಕೊಂಡು ಅದ್ರ ಕರೆಸ್ಪಾಂಡಿಂಗ್ ಸ್ಟೇಟ್ಮೆಂಟ್ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೆ ಅಲ್ವಾ. ಸೊ ಈ ರೀತಿ ನಾವು ಐ ವಿಲ್ ಎಕ್ಸಿಟ್. ಓಕೆ, ಈ ರೀತಿ ನಾವು ಸಬ್ ರೂಟೀನ್ಸ್ನ ಯೂಸ್ ಮಾಡ್ಕೋಬೋದು.